ಮೊದಲ ದರೋಡೆಯಲ್ಲಿ ಅವರ ನಾಯಕ ಬ್ಯಾಂಕ್ ಮ್ಯಾನೇಜರ್ ಬಳಿಗೆ ಬಂದು ಕರುಣೆಯಿಲ್ಲದೆ ಅವರ ಎದೆಗೆ ಗುಂಡು ಹಾರಿಸಿದ. ಗುಂಪಿನ ಉಳಿದವರು ಭಯಭೀತರಾದರು. ಕಳ್ಳರು ಭದ್ರತಾ ಸಿಬ್ಬಂದಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಿದರು. ಅವರು ಬ್ಲೂಟೂತ್ ಸ್ಪೀಕರ್ ಅನ್ನು ಸಭಾಂಗಣದ ಮಧ್ಯಕ್ಕೇಸಿದರು. ಒಳಗಿನಿಂದ ಒಂದು ದೊಡ್ಡ ಧ್ವನಿ ಕೇಳಿಸಿತು. ಎಲ್ಲರೂ ಮಲಗಿಕೊಳ್ಳಿ, ನಿಮ್ಮ ಕೈಗಳನ್ನು ನೆಲದ ಮೇಲೆ ಇರಿಸಿ. ಇದನ್ನು ಕೇಳಿದ ತಕ್ಷಣ ಜನರು ಭಯದಿಂದ ಕುಳಿತರು. ಬ್ಯಾಂಕ್ ನೌಕರರು ಭಯಭೀತರಾಗಿ ಬೇಗನೆ ಹೋಗಿ ಸೇಫನ್ನು ತೆರೆದರು. ಎಲ್ಲವೂ ಕೇವಲ 2 ನಿಮಿಷಗಳಲ್ಲಿ ಮುಗಿದುಹೋಯಿತು. ಕಳ್ಳರು $3 ಮಿಲಿಯನ್ ಅಥವಾ ಸುಮಾರು $250 ಮಿಲಿಯನ್ ಪರಾರಿಯಾಗಿದ್ದರು. ಅವರು ಹೊರಟು ಹೋದಾಗ ಅವರು ಚಲನೆಯಿಂದ ಸಕ್ರಿಯಗೊಳಿಸಲಾದ ಬಾಂಬ್ ಅನ್ನು ಬಿಟ್ಟರು. ನಂತರ ಅದೇ ದೊಡ್ಡ ಧ್ವನಿ ಪ್ರತಿಧ್ವನಿಸಿತು. ಯಾರಾದರೂ ಎಚ್ಚರಗೊಂಡರೆ ಅಥವಾ ಪೊಲೀಸರಿಗೆ ಕರೆ ಮಾಡಿದರೆ ಬಾಂಬ್ 15 ನಿಮಿಷಗಳಲ್ಲಿ ಸ್ಫೋಟಗೊಳ್ಳುತ್ತದೆ. ಅವರು ಹೊರಟು ಹೋದಾಗ ಅವರ ನಾಯಕ ಸಿಸಿಟಿವಿ ಕ್ಯಾಮೆರಾವನ್ನು ನೋಡಿದರು ಮತ್ತು ಅದನ್ನು ಚಿತ್ರೀಕರಿಸಿದರು. ಕಣ್ಣು ಮಿಟ್ಟಿಕಿಸುವಷ್ಟರಲ್ಲಿ ಕಳ್ಳರು ನಗರದ ಬೀದಿಗಳಲ್ಲಿ ಕಣ್ಮರೆಯಾದರು. ಅಪರಾಧ ನಡೆದ 25 ನಿಮಿಷಗಳ ನಂತರ FBI ವರದಿಯನ್ನು ಸ್ವೀಕರಿಸಿತು. ಸ್ಥಳದಲ್ಲಿ ಒಂದೇ ಒಂದು ಸುಳಿವು ಇತ್ತು: ಬಾಂಬ್ ಮೇಲೆ ಬೆರಳಚ್ಚು ಮತ್ತು ಬೇರೆ ಯಾವುದೇ ಪುರಾವೆಗಳಿಲ್ಲ. ಕಳ್ಳತನವನ್ನು ಹೇಗೆ ಸುಲಭವಾಗಿ ನಡೆಸಲಾಯಿತು ಎಂದು ಕಾರ್ಯದರ್ಶಿ ಜೊನಾಥನ್ಗೆ ಅರ್ಥವಾಗಲಿಲ್ಲ. ಕಳ್ಳರು ಇನ್ನೂ ಬ್ಯಾಂಕ್ ಮ್ಯಾನೇಜರನ್ನು ಏಕೆ ಕೊಂದರು? ಇದರ ಹಿಂದೆ ಆಳವಾದ ರಹಸ್ಯವಿದೆಯೇ? ಕಂಡುಹಿಡಿಯಲು ಜೊನಾಥನ್ ಪುರಾವೆಗಳನ್ನು ಹುಡುಕಲು ಹೊರಟನು. ಆದರೆ ಅವನ ಸಹೋದ್ಯೋಗಿ ಅವನಿಗೆ ಪೊಲೀಸರು ಬಾಂಬನ್ನು ತೆಗೆದುಕೊಂಡಿದ್ದಾರೆ ಎಂದು ಹೇಳಿದನು. ಪೊಲೀಸರು ಏಕೆ ಭಾಗಿಯಾಗಿದ್ದಾರೆ? ಇದು ಅವನನ್ನು ಕೆರಳಿಸಿತು. ಕೋಪಗೊಂಡ ಅವನು ಪೊಲೀಸ್ ಮುಖ್ಯಸ್ಥ ಬ್ರಿಯಾನ್ ಅವರನ್ನು ಹುಡುಕಲು ಪೊಲೀಸ್ ಠಾಣೆಗೆ ಹೋಗಿ ನೇರವಾಗಿ ಕೇಳಿದನು: ಇದು FBI ಪ್ರಕರಣ, ನೀವು ಯಾಕೆ ಗೊಂದಲಕ್ಕೀಡಾಗುತ್ತಿದ್ದೀರಿ? ಮತ್ತು ನಿಮ್ಮ ಬಳಿರುವ ಯಾವುದೇ ಪುರಾವೆಗಳನ್ನು ಹಸ್ತಾಂತರಿಸಿ. ಇದನ್ನು ಕೇಳಿದ ಬ್ರಿಯಾನ್ ಸ್ವಲ್ಪ ಆತಂಕಗೊಂಡನು. ಬೆರಳಚ್ಚು ಜೇಮ್ಸ್ ಎಂಬ ವ್ಯಕ್ತಿಗೆ ಸೇರಿದ್ದು ಎಂದು ಅವನು ವಿವರಿಸಿದನು. ಅವರು ಹಿಂದೆ ವಿಶೇಷ ಪಡೆಗಳಲ್ಲಿದ್ದರು. ಸುಮಾರು 5 ವರ್ಷಗಳ ಹಿಂದೆ ಜೇಮ್ಸ್ ಮತ್ತು ಅವನ ತಂಡವು ಕೆಲವು ಕಾಲೇಜು ವಿದ್ಯಾರ್ಥಿಗಳನ್ನು ಅಪಹರಿಸಿ ಸುಲಿಗೆಗಾಗಿ ಒತ್ತಾಯಿಸಿದರು. ನಂತರ ಅವರಿಗೆ ಸಮಯಕ್ಕೆ ಸರಿಯಾಗಿ ಹಣ ಸಿಗದಿದ್ದಾಗ ಅವರು ಅವರೆಲ್ಲರನ್ನೂ ಕೊಂದರು. ನಂತರ ಬೇರೆ ಸೇನಾ ಘಟಕವು ಹೋಗಿ ಆ ಎಲ್ಲ ಬಂಡಾಯ ಕಮಾಂಡೋಗಳನ್ನು ಕೊಂದಿತು. ಮತ್ತು ಈಗ ಜೇಮ್ಸ್ನ ಏಕೈಕ ಕುಟುಂಬ ಸದಸ್ಯ ಅವನ ಕಿರಿಯ ಸಹೋದರ ರೇಂಜರ್. ಜೇಮ್ಸ್ ಮತ್ತು ಅವನ ತಂಡ ಸತ್ತಿದ್ದರಿಂದ ರೇಂಜರ್ ಅಪರಾಧ ಮಾಡಿರಬೇಕು ಎಂದು ಪೊಲೀಸರು ಭಾವಿಸಿದರು ಮತ್ತು ಕೆಲವು ಅತ್ಯಾಧುನಿಕ ತಂತ್ರವನ್ನು ಬಳಸಿ ಅವರು ಜೇಮ್ಸ್ನ ಬೆರಳಚ್ಚುಗಳನ್ನು ಅಲ್ಲಿ ಇರಿಸಿದರು. ಆದರೆ ನಂತರ ಏಜೆಂಟ್ ವೆಲ್ಸ್ ದರೋಡೆಯ ಸಮಯದಲ್ಲಿ ರೇಂಜರ್ ಅಂಗಡಿಯಲ್ಲಿ ಕಾಣಿಸಿಕೊಂಡಿದ್ದಾನೆ ಎಂದು ಸುದ್ದಿ ತಂದರು. ಅದಕ್ಕಾಗಿಯೇ ನಾವು ಅವನನ್ನು ಬಂಧಿಸಲು ಸಾಧ್ಯವಿಲ್ಲ, ಏಕೆಂದರೆ ಒಬ್ಬ ವ್ಯಕ್ತಿ 2 ಸ್ಥಳಗಳಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ಕಳ್ಳರು ತಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆಂದು ಜೊನಾಥನ್ ಅರಿತುಕೊಂಡರು. ಅವರು ಕಾರ್ಯನಿರ್ವಹಿಸುತ್ತಿದ್ದ ರೀತಿಯಲ್ಲಿ ಅವರು ವಿಶೇಷ ಪಡೆಗಳಿಂದ ಬಂದಿರಲು ಸಾಧ್ಯವಿಲ್ಲ, ಏಕೆಂದರೆ ಯಾರೂ ತಮ್ಮ ಬೆರಳಚ್ಚುಗಳನ್ನು ಹಿಂದೆ ಬಿಡುವುದಿಲ್ಲ. ಅವರು ಮೂರ್ಖರು ಅಥವಾ ನಂಬಲಾಗದಷ್ಟು ಬುದ್ಧಿವಂತರು. ಏಜೆಂಟುಗಳು ಪ್ರಕರಣವನ್ನು ತನಿಖೆ ಮಾಡುತ್ತಿರುವಾಗ ಮತ್ತೊಂದು ಕಳ್ಳತನ ಸಂಭವಿಸಿತು. ಈ ಬಾರಿ ಕಳ್ಳರು ಬ್ಯಾಂಕ್ ಮ್ಯಾನೇಜರ್ ಅವರ ಕುಟುಂಬವನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿದರಿಂದ ಬ್ಯಾಂಕ್ ಖಾತೆಯನ್ನು ತೆರೆಯುವಂತೆ ಒತ್ತಾಯಿಸಿದರು. ಮ್ಯಾನೇಜರ್ ಇಯರ್ಪೀಸ್ ಹಾಕಿಕೊಂಡು ಒಳಗೆ ಹೋದರು. ಭಯಭೀತರಾದ ಮ್ಯಾನೇಜರ್ ಎಲ್ಲರನ್ನೂ ಉಪಹಾರಕ್ಕೆ ಕಳುಹಿಸಿದರು. ನಂತರ ಸೇಫನ್ನು ತೆರೆದರು. ಆಚರಣೆ ನಡೆಯುತ್ತಿರುವುದನ್ನು ನೋಡಿದ ಕಳ್ಳರು ಬ್ಯಾಂಕ್ ಕಡೆಗೆ ಹೋದರು. ಅವರು ಪ್ರವೇಶಿಸುತ್ತಿದ್ದಂತೆ ಹೊರಟು ಹೋಗುತ್ತಿದ್ದ ಮಹಿಳಾ ಉದ್ಯೋಗಿಯನ್ನು ಭೇಟಿಯಾದರು. ಭಯಭೀತರಾದ ಅವರು ಅಲಾಂ ಬಾರಿಸಲು ಹೊರಟರು, ಆದರೆ ಮ್ಯಾನೇಜರ್ ಅವರನ್ನು ತಡೆದರು. ಕಳ್ಳರು ಸ್ಪೀಕರ್ಗಳ ಮೇಲೆ ಮತ್ತೆ ಅದೇ ಶಬ್ದವನ್ನು ನುಡಿಸಿ ಇಡೀ ಬ್ಯಾಂಕಿನ ಮೇಲೆ ಹಿಡಿತ ಸಾಧಿಸಿದರು. ಈ ಬಾರಿ ಅವರು ಹಣವಲ್ಲ, ಆದರೆ ಸೇಫ್ನಲ್ಲಿ ಸಂಗ್ರಹಿಸಲಾದ ದಾಖಲೆಗಳನ್ನು ತೆಗೆದುಕೊಂಡರು. ಮತ್ತು ವಿಚಿತ್ರವೆಂದರೆ ಅವರು ಗಾಯಗೊಂಡ ಕಾವಲುಗಾರನಿಗೆ ಚಿಕಿತ್ಸೆ ಮಾಡಿದರು. ಮಹಿಳಾ ಉದ್ಯೋಗಿ ಅವನಿಗೆ ಬ್ಯಾಂಡೇಜ್ ಹಾಕಿದಳು. ಅವರು ಕಾರಣವಿಲ್ಲದೆ ಜನರನ್ನು ಕೊಲ್ಲುವುದಿಲ್ಲ ಎಂದು ತೋರಿತು. ಹಾಗಾದರೆ ಮೊದಲ ದರೋಡೆಯಲ್ಲಿ ಅವರು ವ್ಯವಸ್ಥಾಪಕರನ್ನು ಏಕೆ ಕೊಂದರು? ಸ್ವಲ್ಪ ಸಮಯದ ನಂತರ ಉತ್ತರ ಬಂತು. 3ನೇ ವ್ಯವಸ್ಥಾಪಕರು ಸುರಿಯುವ ಮಳೆಯಲ್ಲಿ ಕಚೇರಿಗೆ ಹೊರಡುವ ಹಂತದಲ್ಲಿದ್ದಾಗ ಕಳ್ಳರಲ್ಲಿ ಒಬ್ಬನು ತನ್ನ ಕಾರಿನ ಬಾಗಿಲು ತೆಗೆದು ಬಲವಂತವಾಗಿ ಹೊರಗೆಳೆದು ಒದ್ದಾದ ರಸ್ತೆಗೆ ಎಸೆದನು. ವ್ಯವಸ್ಥಾಪಕರು ಪ್ರತಿಕ್ರಿಯಿಸುವ ಮೊದಲು ಅವನ ನೆಕ್ಕಿಗೆ ಚಾಕುವನ್ನು ಚುಚ್ಚಲಾಯಿತು. ರಕ್ತ ನಿಧಾನವಾಗಿ ಮಳೆನೀರಿನಲ್ಲಿ ಸೋರಿತು. ಕಳ್ಳರು ಅವನ ನೋವನ್ನು ನೋಡಿದ ನಂತರವೂ ಕರುಣೆ ತೋರಿಸಲಿಲ್ಲ. ಅವರು ಯಾವುದೋ ಹಳೆಯ ದ್ವೇಷವನ್ನು ಇತ್ಯರ್ಥಪಡಿಸಿದಂತೆ. ಬ್ಯಾಂಕ್ ಮಾಲೀಕ ಜೆಫ್ರಿಗೆ ಅವರ 2 ಶಾಖೆಗಳು ದರೋಡೆ ಹೋಗಿವೆ ಎಂದು ಗೊತ್ತಾಯಿತು. ಅಷ್ಟು ದೊಡ್ಡ ಬ್ಯಾಂಕಿಗೆ $3 ಮಿಲಿಯನ್ ದೊಡ್ಡ ಮೊತ್ತವಲ್ಲ. ಹಣಕ್ಕಿಂತ ಹೆಚ್ಚಾಗಿ ಅವರು ದಾಖಲೆಗಳ ಬಗ್ಗೆ ಚಿಂತಿತರಾಗಿದ್ದರು, ಏಕೆಂದರೆ ಅವರು ಜೆಫ್ರಿಯ ಗಮನಿಸಬೇಕಾದ ರಹಸ್ಯವನ್ನು ಹೊಂದಿದ್ದರು. ಕಾರ್ಯದರ್ಶಿ ಜೊನಾಥನ್ 2 ಬ್ಯಾಂಕ್ಗಳಲ್ಲಿ ಪುನರಾವರ್ತಿತ ದರೋಡೆಗಳಿಂದ ತೀವ್ರವಾಗಿ ತೊಂದರೆಗೊಂಡಿದ್ದರು. ಆ ಬೆರಳಚ್ಚು ಹೊರತು ಕಳ್ಳರು ಬೇರೆ ಯಾವುದೇ ಸುಳಿವುಗಳನ್ನು ಬಿಟ್ಟಿರಲಿಲ್ಲ. ಅವರನ್ನು ಹೆಚ್ಚು ತೊಂದರೆಪಡಿಸಿದ್ದು ಕಳ್ಳರು ಒಂದು ಬ್ಯಾಂಕಿನಲ್ಲಿ ಮ್ಯಾನೇಜರನ್ನು ಕೊಂದು ಮತ್ತೊಂದು ಬ್ಯಾಂಕಿನಲ್ಲಿ ಗಾಯಗೊಂಡ ಸಿಬ್ಬಂದಿಯನ್ನು ರಕ್ಷಿಸಿದ್ದು. ಈ ವಿರೋಧಾತ್ಮಕ ನಡವಳಿಕೆಯನ್ನು ನೋಡಿದ ಜೊನಾಥನ್ ಈ ಪ್ರಕರಣದಲ್ಲಿ ಏನಾದರೂ ರಹಸ್ಯ ಅಡಗಿದೆಯೇ ಎಂದು ಯೋಚಿಸಲು ಪ್ರಾರಂಭಿಸಿದರು. ಅದಕ್ಕಾಗಿ ಕಳ್ಳರು ಅಷ್ಟೊಂದು ಪ್ರಯತ್ನಿಸುತ್ತಿದ್ದರು ಎಂದು ಅವರು ಊಹಿಸಿದರು. ನಂತರ ಅವರು ಬದುಕುಳಿದ ಬ್ಯಾಂಕ್ ಮ್ಯಾನೇಜರನ್ನು ಪ್ರಶ್ನಿಸಿದರು. ಮ್ಯಾನೇಜರ್ ಗಮನಿಸಬೇಕಾದ ಏನನ್ನೂ ಬಹಿರಂಗಪಡಿಸಲಿಲ್ಲ ಎಂದು ಅವರು ಭಾವಿಸಿದರು. ಆದರೆ ಮ್ಯಾನೇಜರ್ ಹೊಸ ಸುಳಿವನ್ನು ನೀಡಿದರು. ಬ್ಯಾಂಕ್ನ ಬಾಲಿಕ ಜೆಫ್ರಿ ಆಗಾಗ್ಗೆ ಬ್ಯಾಂಕಿಗೆ ಭೇಟಿ ನೀಡುತ್ತಾರೆ ಎಂದು ಜೊನಾಥನ್ ಕೇಳಿದರು. ಮ್ಯಾನೇಜರ್ ಹೇಳಿದರು, ಜೆಫ್ರಿ ಅತ್ಯಂತ ಶ್ರೀಮಂತ ವ್ಯಕ್ತಿ. ಅವರಿಗೆ ದೇಶದಾದ್ಯಂತ ಸುಮಾರು 3,000 ಬ್ಯಾಂಕ್ ಶಾಖೆಗಳಿವೆ. ಆಚಿನ ಮಾಡುವ ಈ ಸಣ್ಣ ಶಾಖೆಗಳಿಗೆ ಭೇಟಿ ನೀಡಲು ಅವರಿಗೆ ಸಮಯವಿಲ್ಲ. ನಮ್ಮ ಅತಿದೊಡ್ಡ ಶಾಖೆಯನ್ನು ಅವರು ವರ್ಷಕ್ಕೆ 1 ಅಥವಾ 2 ಬಾರಿ ಮಾತ್ರ ಭೇಟಿ ನೀಡುತ್ತಾರೆ.
ಹಾಗಾಗಿ ಇಂತಹ ಸಣ್ಣ ಶಾಖೆಗೆ ಭೇಟಿ ನೀಡುವುದು ಅಸಾಮಾನ್ಯವಾಗಿದೆ. ಆದರೆ ವಿಚಿತ್ರವೆಂದರೆ ಜೆಫ್ರಿ ಪ್ರತಿದಿನ ಈ ಸಣ್ಣ ಶಾಖೆಗೆ ಮುಚ್ಚುವ ಸಮಯದಲ್ಲಿ ಬರುತ್ತಿದ್ದರು. ಅವರು ಸ್ವತಃ ಸೇಫನ್ನು ಪರೀಕ್ಷಿಸುತ್ತಿದ್ದರು. ಇದನ್ನು ಕೇಳಿದ ತಕ್ಷಣ ಜೊನಾಥನ್ ಏನೋ ತಪ್ಪಾಗಿದೆ ಎಂದು ಅನುಮಾನಿಸಿದರು. ನಂತರ ಸಹೋದ್ಯೋಗಿಯೊಬ್ಬರು ಆಘಾತಕಾರಿ ಸುದ್ದಿಯನ್ನು ಬಹಿರಂಗಪಡಿಸಿದರು. ಕದ್ದ ನೋಟುಗಳ ಸರಣಿ ಸಂಖ್ಯೆಗಳನ್ನು ಪತ್ತೆ ಹಚ್ಚಿದಾಗ $3 ಮಿಲಿಯನ್ ಅನ್ನು ದತ್ತಿ ಸಂಸ್ಥೆಗೆ ದಾನ ಮಾಡಲಾಗಿದೆ ಎಂದು ತಿಳಿದುಬಂದಿದೆ. ಪೊಲೀಸ್ ಮುಖ್ಯಸ್ಥ ಬ್ರಿಯಾನ್ ಮತ್ತೆ ಈ ನಿರ್ಣಾಯಕ ಮಾಹಿತಿಯನ್ನು ಜೊನಾಥನ್ ಜೊತೆ ಹಂಚಿಕೊಳ್ಳಲು ನಿರಾಕರಿಸಿದರು. ಜೊನಾಥನ್ ಕೋಪಗೊಂಡರು. ಬ್ರಿಯಾನ್ ಜೊತೆ ಕೆಲಸ ಮಾಡುತ್ತಿರುವ ಹೊಸ ಏಜೆಂಟ್ ವೆಲ್ಸ್ ಅವರನ್ನು ತನಿಖೆ ಮಾಡಲು ಆದೇಶಿಸಿದರು. ಗುಂಡೇಟಿನಲ್ಲಿ ಕಂಡುಬಂದ ಬೆರಳಚ್ಚು ಜೇಮ್ಸ್ ಅವರದ್ದೆಂದು ತಾಂತ್ರಿಕ ವಿಭಾಗವು ದೃಢಪಡಿಸಿತು. ಸತ್ತ ವ್ಯಕ್ತಿ ಹೇಗೆ ಮತ್ತೆ ಜೀವಂತವಾಗಿರಲು ಸಾಧ್ಯ ಎಂದು ಜೊನಾಥನ್ ಗೊಂದಲಕ್ಕೊಳಗಾಗಿದ್ದರು. ಆದರೆ ಈಗ ಜೇಮ್ಸ್ನ ಬೆರಳಚ್ಚುಗಳನ್ನು ಹೊಂದಿರುವ ವಸ್ತುಗಳು ಎರಡೂ ಸ್ಥಳಗಳಲ್ಲಿ ಕಂಡುಬಂದಿವೆ. ಹಳೆಯ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನಾದರೂ ಇರಬೇಕೆಂದು ಅವರು ನಂಬಲು ಪ್ರಾರಂಭಿಸಿದರು. ಇದಲ್ಲದೆ ಜೊನಾಥನ್ ತನ್ನ ಸಹೋದ್ಯೋಗಿಗಳಲ್ಲಿ ಒಬ್ಬರಿಗೆ ಜೆಫ್ರಿಯನ್ನು ಸೂಕ್ಷ್ಮವಾಗಿ ಗಮನಿಸಲು ಮತ್ತು ಸತ್ಯವನ್ನು ಬಹಿರಂಗಪಡಿಸಲು ಸೂಚಿಸಿದರು. ಮರುದಿನ ಜೆಫ್ರಿ ಪ್ರದೇಶದ ನಾಯಕನೊಂದಿಗೆ ಬ್ಯಾಂಕ್ ಮ್ಯಾನೇಜರ್ನ ಅಂತ್ಯಕ್ರಿಯೆಗೆ ಬಂದರು. 2 ಸಣ್ಣ ಶಾಖೆಗಳ ವ್ಯವಸ್ಥಾಪಕರ ಸಾವಿನಲ್ಲಿ ಅನೇಕ ಪ್ರಮುಖ ವ್ಯಕ್ತಿಗಳು ಭಾಗವಹಿಸುವುದು ವಿಚಿತ್ರವಾಗಿತ್ತು. ಸ್ಟಾಕ್ವೆಲ್ ಜೊನಾಥನ್ಗೆ ಇಡೀ ಕಥೆಯನ್ನು ಹೇಳಿದರು. ಅಂತಹ ವಿಷಯಗಳನ್ನು ನೋಡಿದ ಜೊನಾಥನ್ನ ಅನುಮಾನಗಳು ಹೆಚ್ಚಾದವು. ಏತನ್ಮಧ್ಯೆ ವೆಲ್ಸ್ನೊಂದಿಗೆ ತನಿಖೆ ಮಾಡಲು ಒತ್ತಾಯಿಸಲ್ಪಟ್ಟ ಬ್ರಿಯಾನ್ ಒಬ್ಬ ಸಾಕ್ಷಿಯನ್ನು ಕಂಡುಕೊಂಡನು. ಆಭರಣ ಅಂಗಡಿಯ ಭದ್ರತಾ ಸಿಬ್ಬಂದಿಗೆ ಏನಾದರೂ ತಪ್ಪಾಗಿದೆ ಎಂದು ಅನುಮಾನ ಬಂದರೆ ವಾಹನ ನೋಂದಣಿ ಸಂಖ್ಯೆಗಳನ್ನು ಗಮನಿಸುವ ಅಭ್ಯಾಸವಿತ್ತು. ಅವರು ಕಳ್ಳರ ಕಾರಿನ ಸಂಖ್ಯೆಯನ್ನು ಗಮನಿಸಿದ್ದರು ಮತ್ತು ಪರಿಶೀಲಿಸಿದಾಗ ಅದು ರೇಂಜರ್ಗೆ ಸೇರಿದ್ದು ಎಂದು ತಿಳಿದುಬಂದಿದೆ. ಬ್ರಿಯಾನ್ ತಕ್ಷಣ ರೇಂಜರ್ ಅನ್ನು ಬಂಧಿಸಲು ಆದೇಶಿಸಿದರು. ಏತನ್ಮಕ್ಲೆ ಪ್ರಧಾನ ಕಚೇರಿಯಲ್ಲಿ ಜೊನಾಥನ್ ಒಂದು ವಿಚಿತ್ರ ಫೈಲನ್ನು ಕಂಡುಕೊಂಡರು. ಅದು ತನಿಖಾ ವರದಿಯಾಗಿರಬಹುದು ಎಂದು ಅವನು ಭಾವಿಸಿದನು. ಆದರೆ ಅದು ಕೆಲವು ಛಾಯಾಚಿತ್ರಗಳಾಗಿ ಹೊರಹೊಮ್ಮಿತು. ಆ ಛಾಯಾಚಿತ್ರವು ಪ್ರದೇಶದ ನಾಯಕ ಮತ್ತು ಜೆಫ್ರಿಯದ್ದಾಗಿತ್ತು. ಅವರು ಆಪ್ತ ಸ್ನೇಹಿತರಂತೆ ಕಾಣುತ್ತಿದ್ದರು. ಆ ಛಾಯಾಚಿತ್ರವನ್ನು ಕಳ್ಳರು ಸ್ಪಷ್ಟವಾಗಿ ಕಳುಹಿಸಿದ್ದರು. ಈ ಎಲ್ಲ ಸುಳಿವುಗಳನ್ನು ಒಟ್ಟುಗೂಡಿಸಿ ಜೊನಾಥನ್ ನೇರವಾಗಿ ಜೆಫ್ರಿಯನ್ನು ಎದುರಿಸಬೇಕೆಂದು ನಿರ್ಧರಿಸಿದನು. ಮರುದಿನ ಅವರು ಬ್ಯಾಂಕ್ ಪ್ರಧಾನ ಕಚೇರಿಗೆ ಹೋಗಿ ಜೆಫ್ರಿಯನ್ನು ಭೇಟಿಯಾದರು. ಅವರು ಜೆಫ್ರಿಯ ಮೃತ ಕಿರಿಯ ಸಹೋದರನನ್ನು ಉಲ್ಲೇಖಿಸಿದರು. ಅವರು ಹಿಂದಿನ ಅಪಹರಣಕ್ಕೆ ಬಲಿಯಾಗಿದ್ದರು. ಆ ವಿಶೇಷ ಪಡೆಗಳ ತಂಡದಿಂದ ಅಪಹರಿಸಲ್ಪಟ್ಟವರು ಅವರೇ ಮತ್ತು ಆ ಪ್ರಕ್ರಿಯೆಯಲ್ಲಿ ಅವರು ತಮ್ಮ ಪ್ರಾಣವನ್ನೂ ಕಳೆದುಕೊಂಡರು. ಜೊನಾಥನ್ನ ಪ್ರಶ್ನೆಗಳಿಗೆ ಜೆಫ್ರಿ ಸಂಪೂರ್ಣವಾಗಿ ಮೌನವಾಗಿದ್ದರು. ಅವರು ಪ್ರತಿಕ್ರಿಯಿಸಲಿಲ್ಲ. ಆದರೆ ನಂತರ ಜೊನಾಥನ್ ಮತ್ತೊಂದು ನೇರ ಪ್ರಶ್ನೆಯನ್ನು ಕೇಳಿದರು. ಕದ್ದ ದಾಖಲೆಗಳ ಒಳಗೆ ಏನಿತ್ತು? ಇದನ್ನು ಕೇಳಿದ ಜೆಫ್ರಿಯ ಮುಖ ಕೆಂಪಾಯಿತು. ಇದನ್ನು ನೋಡಿದ ಜೊನಾಥನ್ ಜೆಫ್ರಿ ಆ ಸಂಘ ಶಾಖೆಗೆ ಭೇಟಿ ನೀಡಿದ್ದು ಕೇವಲ ಔಪಚಾರಿಕವಲ್ಲ ಎಂದು ಅರ್ಥಮಾಡಿಕೊಂಡನು. ಕೋಪದಿಂದ ಜೆಫ್ರಿ ಭದ್ರತಾ ಸಿಬ್ಬಂದಿಯನ್ನು ಕರೆದು ಜೊನಾಥನನ್ನು ಪ್ರಧಾನ ಕಚೇರಿಯಿಂದ ಹೊರಗೆ ಕರೆದೊಯ್ಯುವಂತೆ ಮಾಡಿದನು. ಈ ಹಂತದಲ್ಲಿ ಕಳ್ಳರು ತಮ್ಮ 3ನೇ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದರು. ಈ ಬಾರಿ ಅವರ ನೇರ ಗುರಿ ಪ್ರಧಾನ ಕಚೇರಿಯಾಗಿತ್ತು. ಕಳ್ಳರು ಬಹಳ ಬೇಗನೆ ಕೆಲಸ ಮಾಡುತ್ತಿದ್ದರು. ಪ್ರತಿಯೊಬ್ಬ ವ್ಯಕ್ತಿಯ ಪಾತ್ರವನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ. ಅವರು ಬೇಗನೆ ಬ್ಯಾಂಕ್ನ ಮುಖ್ಯ ಲಾಬಿಯನ್ನು ಆಕ್ರಮಿಸಿಕೊಂಡರು. ಒಳಗೆ ಭದ್ರತೆ ಬಿಗಿಯಾಗಿತ್ತು ಮತ್ತು ಗ್ರಾಹಕರ ದಟ್ಟಣೆಯೂ ಇತ್ತು. ಆದರೆ ಕಳ್ಳರು ಪರಿಪೂರ್ಣ ಸಮನ್ವಯದೊಂದಿಗೆ ಪ್ರವೇಶಿಸಿದರು. ಅವರು ಮುಖ್ಯ ಪ್ರದೇಶವನ್ನು ಪ್ರವೇಶಿಸಲು ಕೇಬಲ್ಗಳನ್ನು ಉಪಯೋಗಿಸಲು ಉದ್ದೇಶಿಸಿದ್ದರು. ಆ ಕ್ಷಣದಲ್ಲಿ ಜೆಫ್ರಿಯ ಕಾವಲುಗಾರರು ಜೊನಾಥನನ್ನು ಪ್ರಧಾನ ಕಚೇರಿಯಿಂದ ಹೊರಗೆ ಕರೆದೊಯ್ಯುತ್ತಿದ್ದರು. ಕಳ್ಳರನ್ನು ನೋಡಿದ ತಕ್ಷಣ ಜೆಫ್ರಿ ಎಲ್ಲರಿಗೂ ಮಲಗಲು ಹೇಳಿದನು. ಜನರು ಭಯಭೀತರಾಗಿ ಕಿರುಚುತ್ತಾ ಎಲ್ಲಾ ದಿಕ್ಕುಗಳಲ್ಲಿ ಓಡಿಹೋದರು. ಕಳ್ಳರು ಅವಕಾಶವನ್ನು ಬಳಸಿಕೊಂಡು ಭದ್ರತಾ ಸಿಬ್ಬಂದಿಯನ್ನು ಹಿಡಿದುಕೊಂಡರು. ಆಗಲೇ ಜೆಫ್ರಿ ಕಾಣಿಸಿಕೊಂಡರು. ಎಫ್ಬಿಐ ತಕ್ಷಣ ಗುಂಡು ಹಾರಿಸಿತು. ಆಕಸ್ಮಿಕವಾಗಿ ಭದ್ರತಾ ಸಿಬ್ಬಂದಿಗೆ ಗುಂಡು ತಗಿಲಿತು. ಜೊನಾಥನ್ ಕೂಡ ಗುಂಡು ಹಾರಿಸಿದನು. ಕಳ್ಳರಲ್ಲಿ ಒಬ್ಬರಿಗೆ ಗಾಯವಾಯಿತು. ಗಾಯಗೊಂಡ ಕಳ್ಳರು ಸತ್ತಂತೆ ತೋರಿತು. ಆದರೆ ಒಬ್ಬ ಭದ್ರತಾ ಸಿಬ್ಬಂದಿ ಮತ್ತೊಂದು ಕಳ್ಳನೊಂದಿಗೆ ಹೋರಾಡಿದಾಗ ಸತ್ತ ಕಳ್ಳರು ಇದ್ದಕ್ಕಿದ್ದಂತೆ ಆ ದಾಳಿ ಮಾಡಿದನು. ಪರಿಸ್ಥಿತಿ ಹದಗೆಡುತ್ತಿರುವುದನ್ನು ನೋಡಿದ ಜೊನಾಥನ್ ಮೊದಲು ಜೆಫ್ರಿಯನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ನಂತರ ಮತ್ತೆ ಕಳ್ಳರನ್ನು ಎದುರಿಸಿದನು. ಆದರೆ ಈ ಬಾರಿ ಕಳ್ಳರು ಅವನನ್ನು ಮೀರಿಸಿದ್ದರು. ಗಾಯಗೊಂಡ ಭದ್ರತಾ ಸಿಬ್ಬಂದಿಯೊಂದಿಗೆ ಜೊನಾಥನ್ ಮಾತ್ರ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು. ಅಷ್ಟರಲ್ಲಿ ಕಳ್ಳರು ತಮ್ಮ ಕೆಲಸವನ್ನು ಪೂರ್ಣಪಡಿಸಿದ್ದರು. ದೀರ್ಘ ಯುದ್ಧದ ನಂತರ ಜೆಫ್ರಿಗೆ ಒಬ್ಬನೇ ಅಂಗರಕ್ಷಕ ಉಳಿದಿದ್ದನು. ಅವನೂ ಸಹ ಆಯಾಸದಿಂದ ಕುಸಿಯಲು ಹಂತದಲ್ಲಿದ್ದನು. ಅತ್ಯಂತ ಆಶ್ಚರ್ಯಕರ ಸಂಗತಿಯೆಂದರೆ ಅವನ ಮುಂದೆ ನಿಂತಿದ್ದ ಕಳ್ಳರು ಅಂಗರಕ್ಷಕನ ಮೇಲೆ ದಾಳಿ ಮಾಡಲಿಲ್ಲ. ಆರಂಭದಿಂದ ಕೊನೆಯ ತನಕ ಅವರ ಏಕೈಕ ಗುರಿ ಜೆಫ್ರಿಯಾಗಿದ್ದರು. ಕಳ್ಳರು ತಕ್ಷಣ ಅಂಗರಕ್ಷಕನ ತನ್ನ ಆಯುಧವನ್ನು ಬಿಡಲು ಆದೇಶಿಸಿದರು. ಆದರೆ ನಂತರ ಅವರ ಸಹಚರಿಗಳೊಬ್ಬರು ಬಂದು ಅಂಗರಕ್ಷಕನ ಹಣೆಗೆ ಗುಂಡು ಹಾರಿಸಿದರು. ನಾಯಕ, ನೀನೇನು ಮಾಡುತ್ತಿದ್ದೀರಾ ಎಂದು ಕೂಗಿದ್ದರು. ಆಗ ಜೊನಾಥನ್ ಇದ್ದಕ್ಕಿದ್ದಂತೆ ದಾಳಿ ಮಾಡಿ ಕೊಲೆ ಮಾಡುವ ಕಳ್ಳನನ್ನು ಕೊಂದು ನಾಯಕನನ್ನು ಸೆರೆಹಿಡಿದನು. ಇದನ್ನು ನೋಡಿದ ಕಳ್ಳರಲ್ಲಿ ಒಬ್ಬರು ತಕ್ಷಣ ಒಬ್ಬ ಮಹಿಳಾ ನೌಕರರನ್ನು ಹಿಡಿದು ಅವಳ ಬಿಡುಗಡೆಗಾಗಿ ಅವಳನ್ನು ವಿನಿಮಯ ಮಾಡಿಕೊಂಡರು. ನಂತರ ಮಾತುಕತೆಗಳು ನಡೆದವು ಮತ್ತು ವಿನಿಮಯ ಅಂತಿಮವಾಯಿತು. ಕಳ್ಳನನ್ನು ಬಿಡುಗಡೆ ಮಾಡಿದರೆ ತಾನು ಬದುಕಿರುವುದಿಲ್ಲ ಎಂದು ಜೊನಾಥನ್ಗೆ ತಿಳಿದಿತ್ತು. ಆಶ್ಚರ್ಯಕರವಾಗಿ ಕಳ್ಳನು ತನ್ನ ಭರವಸೆಯನ್ನು ಉಳಿಸಿಕೊಂಡನು. ಅವನು ಜೊನಾಥನನ್ನು ಬಿಟ್ಟು ತನ್ನ ಸಹಚರಿಗಳಿಗೆ ಗುಂಡು ಹಾರಿಸಬೇಡಿ ಎಂದು ಹೇಳಿದನು.
ನಂತರ ಎಲ್ಲಾ ಕಳ್ಳರು ಬೇಗನೆ ಓಡಿಹೋದರು. ಎಫ್ಬಿಐ ಇಡೀ ಕ್ರೈಮ್ ಸೀನನ್ನು ಸಂಪೂರ್ಣವಾಗಿ ಮುಚ್ಚಿ ಸತ್ತ ಕಳ್ಳನ ದೇಹದ ಮೇಲೂ ಯಾವುದೇ ಸುಳಿವುಗಳನ್ನು ಹುಡುಕಲು ಪ್ರಯತ್ನಿಸಿತು. ಆದರೆ ಅವರಿಗೆ ಏನೂ ಸಿಗಲಿಲ್ಲ. ನಂತರ ತಾಂತ್ರಿಕ ತಂಡವು ದೇಹವನ್ನು ಪರೀಕ್ಷಿಸಿದಾಗ ಬೆರಳಚ್ಚುಗಳನ್ನು ಅಳಿಸಲಾಗಿದೆ ಮತ್ತು ಆ ವ್ಯಕ್ತಿಯ ಎಲ್ಲಾ ಹಲ್ಲುಗಳನ್ನು ತೆಗೆಯಲಾಗಿದೆ ಎಂದು ತಿಳಿದುಬಂದಿದೆ. ಇದರಿಂದ ಅವನನ್ನು ಗುರುತಿಸುವುದು ಅಸಾಧ್ಯವಾಯಿತು. ಈ ಕಳ್ಳರು ಅತ್ಯಂತ ನಿಖರತೆಯಿಂದ ಕಾರ್ಯಾಚರಣೆ ಮಾಡಿದರು. ಇದನ್ನು ನೋಡಿದ ಏಜೆಂಟ್ಗಳು ಈ ಪುರುಷರು ಮಾಜಿ ಸ್ಪೆಷಲ್ ಪಡೆಗಳ ಅಧಿಕಾರಿಗಳು ಎಂದು ಅನುಮಾನಿಸಲು ಪ್ರಾರಂಭಿಸಿದರು. ಆಗಲೇ ಬ್ರಿಯಾನ್ಗೆ ಕರೆ ಬಂದಿತು. ರೇಂಜರ್ ಪತ್ತೆಯಾಗಿದ್ದಾನೆ ಎಂದು ಅವನ ಅಧಿಕಾರಿ ಅವನಿಗೆ ತಿಳಿಸಿದನು. ಬ್ರಿಯಾನ್ ಮತ್ತೆ ವೆಲ್ಸ್ ತಕ್ಷಣ ಸ್ಥಳಕ್ಕೆ ಧಾವಿಸಿದರು. ಆದರೆ ಕೋಣೆಯೊಳಗೆ ಅವರು ರೇಂಜರ್ನ ಅತ್ತಿಗೆ ಮಾರ್ಥಾ ಅನ್ನು ಮಾತ್ರ ಕಂಡರು. ಜೇಮ್ಸ್ನ ಮೃತದ ನಂತರ ರೇಂಜರ್ ಭೇಟಿ ನೀಡಿದಾಗ ಮಕ್ಕಳನ್ನು ಬದುಕಿಸಲು ಅವನು ತನಗೆ ಸ್ವಲ್ಪ ಹಣವನ್ನು ಬಿಟ್ಟು ಹೋಗುತ್ತಿದ್ದನು ಎಂದು ಅವಳು ವಿವರಿಸಿದಳು. ರೇಂಜರ್ ಇಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿರಬಹುದು ಎಂದು ಬ್ರಿಯಾನ್ ಅನುಮಾನಿಸಿದಳು. ಇದರಿಂದ ಏನೂ ಆಗುವುದಿಲ್ಲ ಎಂದು ಬ್ರಿಯಾನ್ ಭಾವಿಸಿದ್ದ. ನಂತರ ರೇಂಜರ್ ಹಳೆಯ ಮನೆಯಲ್ಲಿ ಕಾಣಿಸಿಕೊಂಡಿದೆ ಎಂದು ಅವನಿಗೆ ಮತ್ತೊಂದು ವರದಿ ಬಂದಿತು. ಬಹುಶಃ ಇತರೆ ಕಳ್ಳರು ಅಲ್ಲಿ ಅಡಗಿಕೊಂಡಿರಬಹುದು. ಆದರೆ ಬ್ರಿಯಾನ್ ಇದನ್ನು ವೆಲ್ಸ್ಗೆ ಹೇಳಲಿಲ್ಲ. ಬ್ರಿಯಾನ್ನ ಹೆಂಡತಿ ಬಹಳ ಸಮಯದಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಳು ಮತ್ತು ಬ್ರಿಯಾನ್ನ ಅಲ್ಪ ಸಂಬಳವು ಅವಳ ಚಿಕಿತ್ಸೆಯನ್ನ ಭರಿಸಲಾಗುತ್ತಿರಲಿಲ್ಲ ಎಂದು ತಿಳಿದುಬಂದಿದೆ. ತನ್ನ ಹೆಂಡತಿಯ ನೋವನ್ನು ನೆನಪಿಸಿಕೊಳ್ಳುತ್ತಾ ಬ್ರಿಯಾನ್ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು. ಮರುದಿನ ಬೆಳಿಗ್ಗೆ ಜೊನಾಥನ್ ಕಳ್ಳರು ಕಳುಹಿಸಿದ ಅಪರಿಚಿತ ಫೈಲನ್ನು ಸ್ವೀಕರಿಸಿದನು. ಫೈಲನ್ನು ನೋಡಿದ ಜೊನಾಥನ್ ಬೆಚ್ಚಿಬಿದ್ದನು. ಅದರಲ್ಲಿ ಜೆಫ್ರಿಯ ಎಲ್ಲಾ ಅಪರಾಧಗಳಿವೆ. ಜೆಫ್ರಿ ಇಷ್ಟು ವರ್ಷಗಳಿಂದ ಮರೆಮಾಡುತ್ತಿದ್ದ ರಹಸ್ಯಗಳು ಸಂಪೂರ್ಣವಾಗಿ ಬಹಿರಂಗಗೊಂಡವು. ಜೆಫ್ರಿ ವರ್ಷಗಳ ಹಿಂದೆ ಒಂದು ದೊಡ್ಡ ಅಪಹರಣವನ್ನು ಆಯೋಜಿಸಿದ್ದನೆಂದು ತಿಳಿದುಬಂದಿದೆ. ಯಾವುದೇ ವಿಭಜನೆಯನ್ನು ತಡೆಯುವ ಮೂಲಕ ತನ್ನ ಕುಟುಂಬದ ಸಂಪೂರ್ಣ ಎಸ್ಟೇಟನ್ನು ಆನುವಂಶಿಕವಾಗಿ ಪಡೆಯುವುದು ಅವನ ಗುರಿಯಾಗಿತ್ತು. ಭಯೋತ್ಪಾದಕನನ್ನು ತಡೆಯಲು ಆದೇಶವನ್ನು ರೂಪಿಸಲು ಜೆಫ್ರಿ ಹಿರಿಯ ಮಿಲಿಟರಿ ಅಧಿಕಾರಿಗೆ ಲಂಚ ನೀಡಿದನು. ಜೇಮ್ಸ್ನ ವಿಶೇಷ ಪಡೆಗಳ ತಂಡವನ್ನು ತಕ್ಷಣವೇ ಕಾರ್ಯಾಚರಣೆಗೆ ಕಳುಹಿಸಲಾಯಿತು. ತಂಡವು ನಿಜವಾದ ಭಯೋತ್ಪಾದಕನನ್ನು ಕೊಲ್ಲಲಿದ್ದೇವೆ ಎಂದು ಭಾವಿಸಿತು. ಆದ್ದರಿಂದ ಅವರು ಬೇಗನೆ ಮನೆಯ ಮೇಲೆ ದಾಳಿ ಮಾಡಿ ಒಳಗಿನ ಎಲ್ಲರನ್ನೂ ಕೊಂದರು. ಅನುಮತಿ ಪಡೆದ ನಂತರ ಭಯೋತ್ಪಾದಕರು ಭಯೋತ್ಪಾದಕರಲ್ಲ, ನಿರಾಯುಧ ಕಾಲೇಜು ವಿದ್ಯಾರ್ಥಿಗಳು ಎಂದು ಅವರಿಗೆ ತಿಳಿದುಬಂತು. ಜೆಫ್ರಿಯ ಕಿರಿಯ ಸಹೋದರ ಅವರಲ್ಲಿದ್ದರು. ತಂಡವು ನಂಬಲ ಸಾಧ್ಯವಾಗಿತ್ತು. ಆದೇಶ ತಪ್ಪಾಗಿಲ್ಲ ಎಂದು ಅವರು ಭಾವಿಸಿದರು. ಅವರು ತಕ್ಷಣ ಉನ್ನತ ಅಧಿಕಾರಿಗಳಿಗೆ ವರದಿಯನ್ನು ಕಳುಹಿಸಿದರು. ಆದರೆ ಸತ್ಯ ಬಹಿರಂಗಗೊಳ್ಳುವ ಮೊದಲು ಮತ್ತೊಂದು ವಿಶೇಷ ಪಡೆಗಳ ತಂಡವು ಅವರ ಮೇಲೆ ದಾಳಿ ಮಾಡಿತು. ಜೇಮ್ಸ್ ತಂಡವು ಸಿದ್ಧರಿರಲಿಲ್ಲ ಮತ್ತು ಅನಿರೀಕ್ಷಿತ ದಾಳಿಯಲ್ಲಿ ಅವರು ಒಬ್ಬೊಬ್ಬರಾಗಿ ಸತ್ತರು. ಜೆಫ್ರಿಯ ಸಹೋದರನ ಮರಣದ ನಂತರ ಅವನು ಇಡೀ ಆಸ್ತಿಯನ್ನು ಆನುವಂಶಿಕವಾಗಿ ಪಡೆದನು. ಜೇಮ್ಸ್ ಮತ್ತು ಅವನ ತಂಡದ ದೇಶದ್ರೋಹಿಗಳೆಂದು ಘೋಷಿಸಲು ಅವನು ಕೆಲವು ಸೇನಾ ಅಧಿಕಾರಿಗಳಿಗೆ ಲಂಚ ನೀಡಿದನು. ಹೀಗಾಗಿ ಅವನ ಅಪರಾಧಗಳನ್ನು ಮರೆಮಾಚಿದನು. ತನ್ನ ಯೋಜನೆಯನ್ನು ಪರಿಪೂರ್ಣಗೊಳಿಸಲು ಜೆಫ್ರಿ ಈಗಾಗಲೇ ಜೇಮ್ಸ್ ತಂಡದ 3 ಸದಸ್ಯರಿಗೆ ಲಂಚ ನೀಡಿದ್ದನು. 2 ಬ್ಯಾಂಕಿಂಗ್ ವ್ಯವಸ್ಥಾಪಕರಾಗಿದ್ದು ನಂತರ ಕಳ್ಳರಿಂದ ಕೊಲ್ಲಲ್ಪಟ್ಟರು ಮತ್ತು 3ನೇಯವರು ಜೇಮ್ಸ್ನ ಅಂತ್ಯಕ್ರಿಯೆಗೆ ಬಂದಿದ್ದ ರಾಜಕಾರಣಿ. 3 ಕಾರ್ಯಾಚರಣೆಯ ದಿನದಂದು ವಿವಿಧ ನೆಪಗಳನ್ನು ಬಳಸಿಕೊಂಡು ರಜೆ ತೆಗೆದುಕೊಂಡರು ಮತ್ತು ನಂತರ ತಮ್ಮದೇ ಆದ ಒಡನಾಡಿಗಳ ವಿರುದ್ಧ ಸಾಕ್ಷ್ಯ ನೀಡಿದರು. ಜೇಮ್ಸ್ ತಂಡವನ್ನು ವಿಸರ್ಜಿಸಿದ ನಂತರ ಜೆಫ್ರಿ ಈ 3ರನ್ನು ತನ್ನ ತಂಡಕ್ಕೆ ಸೇರಿಸಿಕೊಂಡರು. ಅವನು ಒಬ್ಬರನ್ನು ನಾಯಕನಾಗಿ ಮತ್ತು 2ರನ್ನು ವ್ಯವಸ್ಥಾಪಕರಾಗಿ ನೇಮಿಸಿದನು. ಅವರನ್ನು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇರಿಸಿದನು. ಅದಕ್ಕಾಗಿಯೇ 3ರ ನಡುವಿನ ಬಾಂಧವ್ಯವು ತುಂಬಾ ಆಳವಾಗಿತ್ತು. ಜೆಫ್ರಿ ತನ್ನ ರಹಸ್ಯವನ್ನು ಜೀವಮಾನವಿಡೀ ಮರೆಮಾಡುತ್ತಾನೆ ಎಂದು ನಂಬಿದ್ದನು. ಅವನು ಬಹಳ ಕಾಲ ಸಂಪತ್ತು ಮತ್ತು ಅಧಿಕಾರದ ಜೀವನವನ್ನು ನಡೆಸಿದ್ದನು. ಆದರೆ ಅವರು ಅವನಿಗೆ ದ್ರೋಹ ಮಾಡದಂತೆ ಖಚಿತಪಡಿಸಿಕೊಳ್ಳಲು ಅವನು ಮರೆಮಾಡಿದ ಪುರಾವೆಗಳನ್ನು ಹೊಂದಿದ್ದನು. ಅದು ಬಹಿರಂಗವಾದರೆ ಅವರೆಲ್ಲರನ್ನೂ ಬಹಿರಂಗಪಡಿಸುತ್ತದ. ಆದರೆ ಈಗ ಪುರಾವೆಗಳು ಹೊರಬಂದವು ಮತ್ತು ಅದರ ಹಿಂದೆ ಇರುವ ಎಲ್ಲರೂ ಆ ಕಾರ್ಯಾಚರಣೆಯಿಂದ ಬದುಕುಳಿದ ವಿಶೇಷ ಪಡೆಗಳ ಸೈನಿಕರು. ಜೆಫ್ರಿ ಅವರನ್ನು ಬಳಸಿದ್ದಾನೆ ಎಂದು ಅವರು ನಿಧಾನವಾಗಿ ಅರಿತುಕೊಂಡರು. ಅವನು ತಮ್ಮ ಸ್ವಂತ ಸಹೋದರರನ್ನು ಅವರಿಂದ ಕೊಲ್ಲಿಸಿದ್ದನು. ಈ ಸಂಗತಿಯು ಅವರನ್ನು ಎಂದಿಗೂ ಶಾಂತಿಯಿಂದ ಬದುಕಲು ಬಿಡಲಿಲ್ಲ. ಸೈನ್ಯವನ್ನು ತೊರೆದ ನಂತರ ಅವರೆಲ್ಲರೂ ಒಟ್ಟಿಗೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದರು. ಅವರ ಉದ್ದೇಶ ಸರಳವಾಗಿತ್ತು: ಜೆಫ್ರಿ ಮತ್ತು ಅವನ ಸಹಚರರನ್ನು ಶಿಕ್ಷಿಸುವುದು. ಜೊನಾಥನ್ ಸತ್ಯವನ್ನು ಅರ್ಥಮಾಡಿಕೊಂಡರು. ಅವನು ಒಂದು ಯೋಜನೆಯನ್ನು ರೂಪಿಸಿದನು ಮತ್ತು ರೇಂಜರ್ಗೆ ಇದಕ್ಕೇನಾದರೂ ಸಂಬಂಧವಿರಬೇಕು ಮತ್ತು ರೇಂಜರ್ ಮಾರ್ಥ್ಗೆ ನೀಡುವ ಹಣವು ಕದ್ದ ಹಣವಾಗಿರಬಹುದು ಎಂದು ನಂಬಲು ಪ್ರಾರಂಭಿಸಿದನು. ಅವನು ತನ್ನ ಸಹಚರರಿಗೆ ತನಿಖೆ ನಡೆಸಲು ಆದೇಶಿಸಿದನು. ಬ್ರಿಯಾನ್ ಕೂಡ ರೇಂಜರ್ ಅನ್ನು ಟ್ರ್ಯಾಕ್ ಮಾಡುತ್ತಿದ್ದನು. ಹಣವು ಹಳೆಯ ಮನೆಯಲ್ಲಿ ಮರೆಮಾಡಲಾಗಿದೆ ಎಂದು ಅವನು ದೃಢಪಡಿಸಿದನು. ಬ್ರಿಯಾನ್ ಮತ್ತು ಅವನ ಒಬ್ಬ ಅಧಿಕಾರಿ ಬೆಳಗಿನ ಜಾವದ ಮೊದಲು ಸಂಪೂರ್ಣ ಮೊತ್ತವನ್ನು ಹಿಂಪಡೆಯುವ ಪ್ರಯೋಜನೆಯನ್ನು ರೂಪಿಸಿದರು. ತನಿಖೆ ಆಳವಾದಂತೆ ಮುಖ್ಯ ಟಿವಿ ಚಾನೆಲ್ಗಳು ಸತ್ಯವನ್ನು ಬಹಿರಂಗಪಡಿಸಲು ಪ್ರಾರಂಭಿಸಿದವು. ಜೇಮ್ಸ್ ಮತ್ತು ಅವನ ತಂಡದ ವಿರುದ್ಧ ನಡೆದ ದೌರ್ಜನ್ಯಗಳು ಸ್ಪಷ್ಟವಾದವು. ಈ ಸುದ್ದಿಯನ್ನು ನೋಡಿದ ಜೆಫ್ರಿ ತನ್ನ ಕಷ್ಟದ ಸಮಯ ತನ್ನ ಮೇಲೆ ಬಂದಿದೆ ಎಂದು ತಿಳಿದುಕೊಂಡನು. ಅವನು ಬೇಗನೆ ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡಿ ಪಲಾಯನ ಮಾಡಲು ಪ್ರಾರಂಭಿಸಿದನು. ಜೊನಾಥನ್ ಕೂಡ ತನ್ನ ಯೋಜನೆಯನ್ನು ಅರ್ಥಮಾಡಿಕೊಂಡನು. ಜೆಫ್ರಿಯ ಹೆಸರಿನಲ್ಲಿ ಯಾವುದೇ ವಿಮಾನಗಳು ಬುಕ್ ಆಗಿವೆಯೇ ಎಂದು ಪರೀಕ್ಷಿಸಲು ಅವನು ತನ್ನ ಸಹಚರ ವೆಲ್ತ್ಗೆ ಸೂಚಿಸಿದನು. ಆದ್ದರಿಂದ ಅವನು ತಪ್ಪಿಸಲು ಸಾಧ್ಯವಾಗಲಿಲ್ಲ. ಈ ಮಧ್ಯೆ ಜೊನಾಥನ್ ಜೇಮ್ಸ್ನ ಗೆಳತಿ ಕೆಲಸ ಮಾಡುತ್ತಿದ್ದ ಬಾರ್ಗೆ ಹೋದನು. ಜೇಮ್ಸ್ ಮೊದಲಿನಿಂದಲೂ ಜೀವಂತವಾಗಿದ್ದಾನೆ ಎಂದು ಅವನಿಗೆ ಅನುಮಾನವಿತ್ತು. ಆ ದಿನ ಬೆಳಿಗ್ಗೆ ಬ್ರಿಯಾನ್ ತನ್ನ ಸಹಚರರನ್ನು ಭೇಟಿಯಾಗಲು ಹೋದನು. ಆ ಕ್ಷಣದಲ್ಲಿ ಅವನು ತನ್ನ ಮನಸ್ಸನ್ನು ಬದಲಾಯಿಸಿದನು. ಇದನ್ನು ನಿಲ್ಲಿಸು ಎಂದು ತನ್ನ 2 ಸಹಚರರಿಗೆ ಹೇಳಿದನು. ಇದನ್ನು ಮಾಡಬೇಡಿ. ಆದರೆ ಹಣದ ದುರಾಸೆಯಿಂದ ಅವನು ಕುರುಡರಾಗಿದ್ದರು. ಅವನು ಬ್ರಿಯಾನ್ನ ಮಾತನ್ನು ಕೇಳಲೇ ಇಲ್ಲ. ಈ ಮಧ್ಯೆ ಜೊನಾಥನ್ ಬಾರ್ನೊಳಗೆ ಜೇಮ್ಸನ್ನು ಕಂಡಿದ್ದನು. ಜೇಮ್ಸ್ ಅವನ ಮುಂದೆ ಜೀವಂತವಾಗಿ ನಿಂತಿರುವುದನ್ನು ನೋಡಿ ಅವನ ಅನುಮಾನಗಳು ದೃಢಪಟ್ಟವು. ನಂತರ ಅವನು ಜೇಮ್ಸ್ನನ್ನು ಎಫ್ಬಿಐ ಪ್ರಧಾನ ಕಚೇರಿಗೆ ಕರೆದೊಯ್ದನು ಮತ್ತು ವಿಚಾರಣೆ ಪ್ರಾರಂಭವಾಯಿತು.
ಎಲ್ಲಾ ಸುಳಿವುಗಳನ್ನು ನೋಡಿದಾಗ ಜಾನ್ ಸೇನಿನಿಂದ ಜೇಮ್ಸ್ ಕಳ್ಳರ ನಾಯಕನಾಗಿದ್ದಾನೆ ಎಂದು ಭಾವಿಸಿದನು. ಆದರೆ ಜೇಮ್ಸ್ ಇದನ್ನು ಸ್ಪಷ್ಟವಾಗಿ ನಿರಾಕರಿಸಿದನು. ಏತನ್ ಮಧ್ಯೆ ಬ್ರಿಯಾನ್ ಕೂಡ ಜಗಳವಾಡಿ ತನ್ನ ಇಬ್ಬರು ಸಹಚರರಿಂದ ಬೇರ್ಪಟ್ಟನು. ಅವರು ಇನ್ನೂ ಹಣವನ್ನು ಕದಿಯಲು ಬಯಸಿದ್ದರು. ಆದರೆ ಹಳೆಯ ಮನೆಗೆ ಪ್ರವೇಶಿಸಿದಾಗ ಅವರು ತಮ್ಮ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಲಕ್ಷಾಂತರ ಮತ್ತು ಶತಕೋಟಿ ರೂಪಾಯಿಗಳನ್ನು ಅವರು ನಿರೀಕ್ಷಿಸಿದ್ದ ಸ್ಥಳದಲ್ಲಿ ಹಣವಿರಲಿಲ್ಲ. ಇದ್ದಕ್ಕಿದ್ದಂತೆ ಅವರ ಕಿವಿಗಳಲ್ಲಿ ಪೊಲೀಸ್ ಸೈರನ್ಗಳು ಮೊಳಗಿದವು. ಪುರುಷರಲ್ಲಿ ಒಬ್ಬ ಸೈನಿಕರ ಮೇಲೆ ಗುಂಡು ಹಾರಿಸಲು ಪ್ರಯತ್ನಿಸಿದನು. ಆದರೆ ಪೊಲೀಸರು ಅವನನ್ನು ಸ್ಥಳದಲ್ಲೇ ಗುಂಡು ಹಾರಿಸಿದರು. ಇದನ್ನು ನೋಡಿದ ಇನ್ನೊಬ್ಬನು ತನ್ನ ಕೈಗಳನ್ನು ಮೇಳಕ್ಕೆತ್ತಿ ಶರಣಾದನು. ನಂತರ ಅವನನ್ನು ಸಹ ಬಂಧಿಸಲಾಯಿತು. ಆಗ ಎಫ್ಬಿಐಯಲ್ಲಿದ್ದ ಜೊನಾಥನ್ಗೆ ಬ್ರಿಯಾನ್ನ ಜನರು ಸಹ ಸೆರೆಹಿಡಿಯಲ್ಪಟ್ಟಿದ್ದಾರೆ ಎಂಬ ಸುದ್ದಿ ಬಂದಿತು. ಬ್ರಿಯಾನ್ ಅಲ್ಲಿಗೆ ಬಂದನು. ಜೊನಾಥನ್ ನಗುತ್ತಾ, ನೀವು ನಿಮ್ಮ ಅಪರಾಧವನ್ನು ಒಪ್ಪಿಕೊಳ್ಳಲು ಬಂದಿದ್ದೀರಿ? ನಿಜ ಹೇಳು, ಹಣವನ್ನು ಎಲ್ಲಿ ಮರೆಮಾಡಬೇಕೆಂದು ನಿಮಗೆ ಹೇಗೆ ಗೊತ್ತು? ಬ್ರಿಯಾನ್ ಉತ್ತರಿಸಿದ, ನಮ್ಮ ಮಾಹಿತಿದಾರರಲ್ಲಿ ಒಬ್ಬರು ನನಗೆ ಹೇಳಿದರು. ನಿಮ್ಮ ಸಂಗಾತಿ ವೆಲ್ಸ್ಗೆ ಇದೆಲ್ಲದರ ಬಗ್ಗೆ ತಿಳಿದಿತ್ತು. ಇದನ್ನು ಕೇಳಿದ ಜೊನಾಥನ್ ಮೌನವಾದನು. ಅವನ ಸಂಗಾತಿ ಇದನ್ನು ಎಂದಿಗೂ ಉಲ್ಲೇಖಿಸಿರಲಿಲ್ಲ. ಏನೋ ತಪ್ಪಾಗಿದೆ ಎಂದು ಗ್ರಹಿಸಿದ ಜೊನಾಥನ್ ವೆಲ್ಸ್ನ ಫೈಲ್ ಅನ್ನು ತಕ್ಷಣವೇ ಪರಿಶೀಲಿಸಿದನು. ಅದರಲ್ಲಿ ವೆಲ್ಸ್ ಜೆಫ್ರಿ ಬಳಸುತ್ತಿದ್ದ ಅದೇ ವಿಶೇಷ ಪಡೆಗಳ ಘಟಕದ ಭಾಗ ಎಂದು ಬರೆಯಲಾಗಿತ್ತು. ಕಾರ್ಯಾಚರಣೆಯ ನಂತರ ವೆಲ್ಸ್ ಇದ್ದಕ್ಕಿದ್ದಂತೆ ಸೈನ್ಯವನ್ನು ತೊರೆದು ಎಫ್ಬಿಐ ಸೇರಿದನು. ಈಗ ಜೊನಾಥನ್ಗೆ ಎಲ್ಲವೂ ಅರ್ಥವಾಯಿತು. ವೆಲ್ಸ್ಗೆ ಮೊದಲಿನಿಂದಲೂ ಎಲ್ಲವೂ ತಿಳಿದಿತ್ತು. ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡವನು ಮತ್ತು ಕಳ್ಳರಿಗೆ ಸುಳಿವುಗಳನ್ನು ಒದಗಿಸಿ ಜೆಫ್ರಿ ಮೇಲೆ ಸೇಡು ತೀರಿಸಿಕೊಳ್ಳಲು ಸಹಾಯ ಮಾಡಿದವನು ಅವನೇ. ಅಂದರೆ ಕಳ್ಳರ ಹಿಂದಿನ ನಿಜವಾದ ಮಾಸ್ಟರ್ ಮೈಂಡ್ ಅವನೇ. ಈಗ ಸಂಪೂರ್ಣ ಸತ್ಯ ಹೊರಬಿದ್ದಿತು. ಜೊನಾಥನ್ ತಕ್ಷಣವೇ ವೆಲ್ಸ್ನನ್ನು ಸೆರೆ ಹಿಡಿಯಲು ಆದೇಶಿಸಿದನು. ಪೊಲೀಸ್ ವಾಹನಗಳು ಅವನನ್ನು ಹಿಡಿಯಲು ಬೇಗನೆ ಹೋದವು. ಏತನ್ಮಧ್ಯೆ ಸ್ಟಾಕ್ವೆಲ್ ಜೆಫ್ರಿಯನ್ನು ಪತ್ತೆ ಹಚ್ಚಿದನು. ಅವರು ಜೆಫ್ರಿಯನ್ನು ಹಿಡಿಯಲು ಹೋದರು, ಆದರೆ ತುಂಬಾ ತಡವಾಗಿತ್ತು. ಜೆಫ್ರಿ ಹೆಲಿಕಾಪ್ಟರ್ನೊಂದಿಗೆ ಓಡಿಹೋದನು. ಕಳ್ಳರ ಸೇಡಿನ ಯೋಜನೆಯನ್ನು ವಿಫಲಗೊಳಿಸಲಾಯಿತು. ಇದನ್ನು ನೋಡಿದ ವೆಲ್ಸ್ ತನ್ನ ಕೋಪದ ನಿಯಂತ್ರಣವನ್ನು ಕಳೆದುಕೊಂಡನು. ಅವನು ಹೆಲಿಕಾಪ್ಟರ್ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸಿದನು. ಇದನ್ನು ನೋಡಿದ ಸ್ಟಾಕ್ವೆಲ್, ನಿನಗೆ ಹುಚ್ಚು ಹಿಡಿದಿದೆಯೇ? ನೀನು ಏನು ಮಾಡುತ್ತಿದ್ದೀರಿ? ಅವನು ಮಾತನಾಡುತ್ತಿರುವಾಗ ವೆಲ್ಸ್ನ ಎಲ್ಲಾ ಸಹಚರರು ಬಂದೂಕುಗಳೊಂದಿಗೆ ಬಂದರು. ಇದನ್ನು ನೋಡಿದ ಸ್ಟಾಕ್ವೆಲ್ ವೆಲ್ಸ್ ನಿಜವಾದ ಮಾಸ್ಟರ್ ಮೈಂಡ್ ಎಂದು ಅರಿತುಕೊಂಡನು. ಅವನನ್ನು ಬಂಧಿಸಲಾಯಿತು. ಆದರೂ ಅವನು ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು. ಅವನು ಹೋರಾಡಿ ತನ್ನ ಸುತ್ತಲಿನ ಕಳ್ಳರನ್ನು ಕೆಡವಿ ವೆಲ್ಸ್ನನ್ನು ನೆಲಕ್ಕೆ ಎಸೆದನು. ಸ್ಟಾಕ್ವೆಲ್ ತನ್ನ ದ್ರೋಹದಿಂದ ಕೋಪಗೊಂಡು ಅವನನ್ನು ಹೊಡೆಯಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ಕಳ್ಳರಲ್ಲಿ ಒಬ್ಬನು ಸ್ಟಾಕ್ವೆಲ್ನ ತಲೆಗೆ ರೈಫಲ್ನ ಹಿಂಭಾಗದಿಂದ ಹೊಡೆದು ಅವನನ್ನು ಪ್ರಜ್ಞೆ ತಪ್ಪಿಸಿದನು. ಪೊಲೀಸ್ ಕಾರುಗಳು ಬಂದವು. ಸೈರನ್ಗಳು ಮೊಳಗುತ್ತಿದ್ದವು. ಜೊನಾಥನ್ ಛಾವಣಿಗೆ ಓಡಿದನು. ಆದರೆ ತುಂಬಾ ತಡವಾಗಿತ್ತು. ಗಾಯಗೊಂಡ ಸ್ಟಾಕ್ವೆಲ್ ಮಾತ್ರ ಛಾವಣಿಯ ಮೇಲೆ ಬಿದ್ದಿದ್ದನು. ವೆಲ್ಸ್ ಮತ್ತು ಅವನ ಸಹಚರರು ಓಡಿಹೋದರು. ಆಗ ಬ್ರಿಯಾನ್ ವೆಲ್ಸ್ನ ಕಾರಿನಲ್ಲಿ ನಕ್ಷೆಯನ್ನು ನೋಡಿದ ನೆನಪಾಯಿತು. ನಕ್ಷೆಯಲ್ಲಿ ಗುರುತಿಸಲಾದ ಸ್ಥಳವನ್ನು ಅವನು ನೆನಪಿಸಿಕೊಂಡನು. ತನ್ನ ಸ್ಮರಣೆಯನ್ನು ಬಳಸಿಕೊಂಡು ವೆಲ್ಸ್ ಹಣಮಾರ್ಗವಾಣುತ್ತಿದ್ದ ಸ್ಥಳಕ್ಕೆ ತಲುಪಿದನು. ಬ್ರಿಯಾನ್ ಅನ್ನು ನೋಡಿದ ವೆಲ್ಸ್ ಅವನಿಗೆ ಸದ್ದಿಲ್ಲದೆ ಅಲ್ಲಿಂದ ಹೊರಡಲು ಹೇಳಿದನು. ಬ್ರಿಯಾನ್ ನಿರಾಕರಿಸಿದಾಗ ವೆಲ್ಸ್ ಗುಂಡು ಹಾರಿಸಿದನು. ಆದರೆ ಅವನು ಬ್ರಿಯಾನ್ನನ್ನು ಕೈಬಿಡಲು ಸಾಧ್ಯವಾಗಲಿಲ್ಲ. ಅವನು ಬ್ರಿಯಾನ್ನ ಸ್ಥಳವನ್ನು ಪೊಲೀಸರಿಗೆ ತಿಳಿಸಿ ಜೆಫ್ರಿಯನ್ನು ಹುಡುಕಲು ಹೋದನು. ಜೊನಾಥನ್ ಅವರನ್ನು ಕೈಬಿಡಲು ಸಿದ್ಧನಾಗಿರಲಿಲ್ಲ. ಕೆಲವು ತಿಂಗಳ ನಂತರ ಅವರು ಮೆಕ್ಸಿಕೋದಲ್ಲಿ ಜೆಫ್ರಿಯನ್ನು ಪತ್ತೆ ಹಚ್ಚಿದರು. ವೆಲ್ಸ್ ಕೂಡ ಅಲ್ಲಿಯೇ ಇರುತ್ತಾನೆ ಎಂದು ಜೊನಾಥನ್ಗೆ ಖಚಿತವಾಗಿ ಗೊತ್ತಿತ್ತು. ಅವನನ್ನು ಹುಡುಕಲು ಅವನು ಒಂಟಿಗನಾಗಿ ಹೊರಟನು. ಅವರು ಮತ್ತೆ ಭೇಟಿಯಾದಾಗ ಜೊನಾಥನ್ನ ಕಣ್ಣುಗಳಲ್ಲಿ ವೆಲ್ಸ್ಗಾಗಿ ಕರುಣೆ, ಕೋಪ ಮತ್ತು ನೋವಿನಿಂದ ತುಂಬಿದವು. ಇಷ್ಟು ವರ್ಷಗಳಿಂದ ನಾವು ಒಳಗೆ ಸಾಯುತ್ತಿದ್ದೇವೆ. ಆ ಕಾರ್ಯಾಚರಣೆಯ ಸಮಯದಲ್ಲಿ ಏನೋ ತಪ್ಪಾಗಿದೆ ಎಂದು ನನಗೆ ಅನಿಸಿತು. ಆದರೆ ಸೈನಿಕನೊಬ್ಬನು ತನ್ನ ಮನಸ್ಸನ್ನು ಮುಚ್ಚಿ ಆದೇಶಗಳನ್ನು ಪಾಲಿಸಬೇಕು. ಅದು ನಮ್ಮ ಕರ್ತವ್ಯ. ಆದರೆ ಆ ದಿನ ನಾನು ಮಾಡಿದ ತಪ್ಪು ನನ್ನನ್ನು ಎಂದಿಗೂ ಶಾಂತಿಯುವಾಗಿ ಮಲಗಲು ಬಿಡಲಿಲ್ಲ. ಅವರ ಕಾರ್ಯಾಚರಣೆ ಮುಂದುವರೆದಂತೆ ವೆಲ್ಸ್ನ ಹೃದಯದಲ್ಲಿ ಭಯ ಬಲವಾಯಿತು. ಕೊನೆಗೆ ಜೇಮ್ಸ್ ಮಾತ್ರ ಜೀವಂತವಾಗಿ ಉಳಿದನು. ಜೇಮ್ಸ್ನ ಕಣ್ಣುಗಳಲ್ಲಿರುವ ಭಯವನ್ನು ನೋಡಿ ಜೆಫ್ರಿಗೆ ವೆಲ್ಸ್ನ ಅನುಮಾನಗಳು ಸರಿಯಾಗಿದ್ದವು ಎಂದು ಪೂರ್ಣವಾಗಿ ಖಾತ್ರಿಯಾಯಿತು. ಅವರೆಲ್ಲರನ್ನೂ ಉನ್ನತ ಅಧಿಕಾರಿಗಳು ಕುಶಲವಾಗಿ ಮ್ಯಾನಿಪುಲೇಟ್ ಮಾಡಿದ್ದರು. ಸತ್ಯವನ್ನು ಕಲಿತ ನಂತರ ವೆಲ್ಸ್ ಮತ್ತು ಅವನ ಸಹಚರರು ಜೇಮ್ಸ್ನ ದೇಹವನ್ನು ಎತ್ತಿಕೊಂಡು ಕನಿಷ್ಠ ಪಕ್ಷ ಅವನನ್ನು ಉಳಿಸಿದಂತೆ ನಟಿಸಿದರು. ಆದರೆ ಪಾಪ ಜೇಮ್ಸ್ ಏನು ಜೀವಂತವಾಗಿ ಉಳಿದನು? ಅವನು ತನ್ನ ಗುರುತಿಯನ್ನು ಸಹ ಕಳೆದುಕೊಂಡನು. ತನ್ನ ದೇಶಕ್ಕಾಗಿ ತನ್ನ ಪ್ರಾಣವನ್ನು ನೀಡಲು ಸಿದ್ಧವಾಗಿದ್ದ ವ್ಯಕ್ತಿ ಈಗ ತನ್ನ ಸ್ವಂತ ದೇಶದಲ್ಲಿ ಅಡಗಿಕೊಂಡು ವಾಸಿಸುತ್ತಾನೆ. ವೆಲ್ಸ್ ಮತ್ತು ಅವನ ಸಹಚರರು ತಮ್ಮ ಸ್ವಂತ ಸ್ನೇಹಿತರನ್ನು ಕೊಲ್ಲುವ ನೋವಿನಿಂದ ಬದುಕುತ್ತಿದ್ದಾರೆ. ಈ ಸಂಪೂರ್ಣ ದುರಂತ ಕಥೆಯನ್ನು ರೂಪಿಸಿದ್ದವರು ಜೆಫ್ರಿ. ಅದಕ್ಕಾಗಿ ಅವರು ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದರು. ಇದೆಲ್ಲದರಲ್ಲೂ ಅನಗತ್ಯವಾಗಿ ಕೊಲ್ಲಲ್ಪಟ್ಟ ಮುಗ್ಧ ಜನರ ಬಗ್ಗೆ ಏನು ಎಂದು ಜೊನಾಥನ್ ಕೇಳಿದನು. ಇದನ್ನು ಕೇಳಿದ ವೆಲ್ಸ್ ದುಃಖಿತನಾಗಿ, ನನಗೆ ಭದ್ರತಾ ಸಿಬ್ಬಂದಿಯನ್ನು ಕೊಲ್ಲುವ ಉದ್ದೇಶವಿರಲಿಲ್ಲ. ಅವನು ಆಕಸ್ಮಿಕವಾಗಿ ಅಲ್ಲೇ ಇದ್ದನು. ನಾವು ಅವನನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದೆವು.
ನಂತರ ಇಬ್ಬರೂ ಜೆಫ್ರಿಯನ್ನು ಕೊಲ್ಲಬೇಕೆ ಎಂದು ವಾದಿಸಲು ಪ್ರಾರಂಭಿಸಿದರು. ಅಂತಿಮವಾಗಿ ಜೊನಾಥನ್ ಹೇಳಿದರು, ನಾನು ಒಮ್ಮೆ ನಿನ್ನನ್ನು ನಂಬಿದ್ದೆ. ನೀನು ನನಗೆ ದ್ರೋಹ ಮಾಡಿದೆ. ನಾನು ಮತ್ತೆ ನಿನ್ನನ್ನು ನಂಬುತ್ತಿದ್ದೇನೆ. ಈ ಬಾರಿ ನಾನು ವಿಷಾದಿಸಬೇಕಾಗಿಲ್ಲ. ಅದರೊಂದಿಗೆ ಜೊನಾಥನ್ ನೇರವಾಗಿ ಜೆಫ್ರಿಯ ಕಡೆಗೆ ನಡೆದನು. ಜೆಫ್ರಿ ತನ್ನ ಕೃತ್ಯಗಳಿಗೆ ಯಾವುದೇ ಪಶ್ಚಾತ್ತಾಪವನ್ನು ತೋರಿಸಲಿಲ್ಲ. ವಾಸ್ತವವಾಗಿ ಅವನು ಇನ್ನೂ ದುರಹಂಕಾರದಿಂದ ನಗುತ್ತಿದ್ದನು. ಜೆಫ್ರಿಗೆ ಇನ್ನೂ ಅವನಿಗೆ ಏನಾಗಲಿದೆ ಎಂದು ಅರ್ಥವಾಗಲಿಲ್ಲ. ಮೆಕ್ಸಿಕೋಗೆ ಬರುವ ಮೂಲಕ ತಾನು ಸುರಕ್ಷಿತ ಎಂದು ಅವನು ಭಾವಿಸಿದನು. ನೀನು ನನಗೆ ಹಾನಿ ಮಾಡಿದರೆ ನೀನು ಕೂಡ ಅಪರಾಧಿಯಾಗುವೆ ಎಂದು ಅವನು ಜೊನಾಥನ್ಗೆ ಬೆದರಿಕೆ ಹಾಕಿದನು. ಆದರೆ ಜೊನಾಥನ್ ಅದನ್ನು ಲೆಕ್ಕಿಸಲಿಲ್ಲ. ಅವನು ಇದ್ದಕ್ಕಿದ್ದಂತೆ ದಾಳಿ ಮಾಡಿ ಜೆಫ್ರಿಯ ಹೊಟ್ಟೆಗೆ ಇರಿದನು. ಜನರು ಅದನ್ನು ನೋಡಿ ಓಡಿಹೋಗಲು ಪ್ರಾರಂಭಿಸಿದರು. ತನ್ನ ಬಾಸ್ ಗಾಯಗೊಂಡಿರುವುದನ್ನು ನೋಡಿದ್ದ ಜೆಫ್ರಿಯ ಅಂಗರಕ್ಷಕನು ತನ್ನ ಬಂದೂಕನ್ನು ಹೊರತೆಗೆದನು. ಆದರೆ ವೆಲ್ಸ್ ಆಗಲೇ ಅವನನ್ನು ಗಮನಿಸಿ ಗುಂಡು ಹಾರಿಸಿದ್ದನು. ನಂತರ ಜೊನಾಥನ್ ತನ್ನ ಬಂದೂಕನ್ನು ವೆಲ್ಸ್ ಕಡೆಗೆ ತೋರಿಸಿದನು. ಈಗ ಅವರಿಬ್ಬರು ಪರಸ್ಪರ ಬಂದೂಕುಗಳನ್ನು ತೋರಿಸುತ್ತಿದ್ದರು. ಆದರೆ ವೆಲ್ಸ್ ಇದ್ದಕ್ಕಿದ್ದಂತೆ ತನ್ನ ಬಂದೂಕನ್ನು ಕೆಳಗಿಳಿಸಿ ಅಲ್ಲಿಂದ ಹೊರನಡೆಯಲು ತಿರುಗಿದನು. ಅವನು ತನ್ನ ಅದೃಷ್ಟವನ್ನು ಜೊನಾಥನ್ಗೆ ಒಪ್ಪಿಸಿದನು. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗೋಣ.